ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾವಿವತ್ತು ಜಮಖಂಡಿಯಲ್ಲಿ ಇದ್ದೀವಿ. ನಾವೆಲ್ಲರೂ ಕೂಡ ಗೊತ್ತಿರುತ್ತದೆ, ಕರ್ನಾಟಕದಲ್ಲಿ ಮೊದಲನೇ ಫೇಸು 14 ಸೀಟು. ಜನ ಎಲ್ಲರೂ ಕೂಡ ದೊಡ್ಡ ಒಂದು ಉತ್ಸಾಹದಲ್ಲಿ ವೋಟಿಂಗ್ ಮಾಡಿದ್ದಾರೆ. ಇದು ನಾರ್ತ್ ಕರ್ನಾಟಕ ಭಾಗ ಪೂರ್ತಿ ಫೇಸ್ 2 ದಲ್ಲಿ ಇದೆ. ನಾವೆಲ್ಲರೂ ಕೂಡ ಇಲ್ಲಿ ಬಿಸಿಲದಲ್ಲಿ ಜನ ಜೊತೆಗಿದ್ದೀವಿ. ನಮಗೊಂದು ದೊಡ್ಡ ನಂಬಿಕೆ ಇದೆ, ಈ ಪೂರ್ತಿ ಫೇಸ್ 2 ಪೂರಾ ಕರ್ನಾಟಕದಲ್ಲಿ ಎಲ್ಲಾ ಸೀಟು ಕೂಡ ನಮ್ಮ ಬಿಜೆಪಿಗೆ ಜನ ಬೆಂಬಲ ಕೊಡ್ತಾರೆ. ನರೇಂದ್ರ ಮೋದಿ ಸಾಹೇಬ್ರ ಜೊತೆಗೆ ನಿಲ್ತಾರೆ. 2019ನಲ್ಲಿ ಯಾವ ತರ ಈ ಎಲ್ಲಾ ಸೀಟು ಕೂಡ ಬಿಜೆಪಿ ಪಕ್ಕ ಬಂದಿತ್ತು, ಈ ಬಾರಿ ಕೂಡ NDA ಪಕ್ಕ ಇರುತ್ತೆ. ನಮಗೆ ಪೂರ್ತಿ ನಂಬಿಕೆ ಇದೆ. ಇವತ್ತು ಜಮಖಂಡಿಯಲ್ಲಿ ರೋಡ್ ಶೋ ಇದೆ. ನಮ್ಮ ಜೊತೆಗೆ MLA ಸಾಹೇಬರೆಲ್ಲ ಇದ್ದಾರೆ. 2 ರೋಡ್ ಶೋ ಇದೆ. ಅಲ್ಲಿ ಎಲ್ಲ ಪತ್ರಿಕೆ ಮಿತ್ರರಿಗೆ ಸಿಗ್ತೀವಿ. ಆಮೇಲೆ ಮಧ್ಯಾಹ್ನ ನಿಮ್ಮಲ್ಲಿ ಮಾತಾಡಿ ಕಾಂಗ್ರೆಸ್ ಒಂದವರು ಸೋತು ಹೋಗ್ತಾ ಇದಾರಣ್ಣ. ಸೋತು ಹೋಗೋರು ಏನ್ ಬೇಕು ನಾಳೆ ಮಾತಾಡ್ತಾರೆ. ಏನೋ ಅವ್ರು ಡೆಸ್ಪರೇಷನ್ ಅಲ್ಲಿ ಇದ್ದಾರೆ. ಅವ್ರಿಗೆ ಮೀಡಿಯಾದಲ್ಲಿ ಇರಬೇಕು, ಏನೇನೋ ಮಾತಾಡ್ತಾರೆ. ನಾವು ಬಹಳ ಕ್ಲಿಯರ್ ಆಗಿದ್ದೀವಿ. 10 ವರ್ಷ ಕೆಲಸ ಮಾಡಿದ್ದೀವಿ. ಜನ ನೋಡ್ತಾ ಇದ್ದಾರೆ, ಜನ ನೋಡಿದ್ರು. ಇನ್ನು 5 ವರ್ಷ ಮೋದಿಜಿ ಅವರು ಬೇಕು ಜನ ಎಲ್ಲರೂ ಕೂಡ ತೀರ್ಮಾನ ಮಾಡಿದ್ದಾರೆ. ಫೇಸ್ 1 ಇರಬಹುದು, ಫೇಸ್ 2 ಇರಬಹುದು. ಎಲ್ಲಾ ಕಡೆಯಲ್ಲಿ ಕೂಡ ಈ ಬಾರಿ ತಾವು ನೋಡಬಹುದು 190 ಸೀಟ್ ಕಂಪ್ಲೀಟ್ ಆಯಿತು. ಎಲೆಕ್ಷನ್ 543ನಲ್ಲಿ 190 ಇಸ್ ಕಂಪ್ಲೀಟೆಡ್. ಎಲ್ಲಾದಲ್ಲಿ ಕೂಡ ತಮಿಳುನಾಡು ಇರಬಹುದು, ಕೇರಳ ಇರಬಹುದು, ಎಲ್ಲಾ ಕಡೆಯಲ್ಲಿ ಕೂಡ ಈ ಬಾರಿ NDA ಒಂದು ದೊಡ್ಡ ಒಂದು ಉತ್ಸಾಹದಲ್ಲಿ ಜನ ಬೆಂಬಲ ಕೊಟ್ಟಿದ್ದಾರೆ. ಸೊ ಡೆಸ್ಪಿರೇಷನ್ ನಲ್ಲಿ ಇರುವ ಕಾಂಗ್ರೆಸ್ ಏನು ಮಾತಾಡ್ತಾರೆ? ಯಾಕೆ ಅವ್ರು ರೈಬರೇಲಿ ಅಮೇಥಿ ಇನ್ನು ಸೀಟೇ ಡಿಕ್ಲೇರ್ ಮಾಡ್ಲಿಕ್ಕೆ ಆಗಿಲ್ಲ ಅಲ್ವಾ? ಅವರನ್ನ ಸೀಟ್ ಬಗ್ಗೆ ಮಾತಾಡುವುದು ಎಷ್ಟು? ಅಲ್ಲಿರುವ ಕಾಂಗ್ರೆಸ್ ಅವರೇ ಹೋರಾಟ ಮಾಡ್ತಾ ಇದ್ದಾರೆ ಲಾಸ್ಟ್ 3 ದಿವಸ. ಕ್ಯಾಂಡಿಡೇಟ್ ಯಾರನ್ನು ಅನೌನ್ಸ್ ಮಾಡಿಲ್ಲ. ಸೊ ಆ ಡೆಸ್ಪರೇಟ್ ಸ್ಟೇಜ್ ನಲ್ಲಿ ಕಾಂಗ್ರೆಸ್ ಇದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾವಿವತ್ತು ಜಮಖಂಡಿಯಲ್ಲಿ ಇದ್ದೀವಿ. ನಾವೆಲ್ಲರೂ ಕೂಡ ಗೊತ್ತಿರುತ್ತದೆ, ಕರ್ನಾಟಕದಲ್ಲಿ ಮೊದಲನೇ ಫೇಸು 14 ಸೀಟು. ಜನ ಎಲ್ಲರೂ ಕೂಡ ದೊಡ್ಡ ಒಂದು ಉತ್ಸಾಹದಲ್ಲಿ ವೋಟಿಂಗ್ ಮಾಡಿದ್ದಾರೆ. ಇದು ನಾರ್ತ್ ಕರ್ನಾಟಕ ಭಾಗ ಪೂರ್ತಿ ಫೇಸ್ 2 ದಲ್ಲಿ ಇದೆ. ನಾವೆಲ್ಲರೂ ಕೂಡ ಇಲ್ಲಿ ಬಿಸಿಲದಲ್ಲಿ ಜನ ಜೊತೆಗಿದ್ದೀವಿ. ನಮಗೊಂದು ದೊಡ್ಡ ನಂಬಿಕೆ ಇದೆ, ಈ ಪೂರ್ತಿ ಫೇಸ್ 2 ಪೂರಾ ಕರ್ನಾಟಕದಲ್ಲಿ ಎಲ್ಲಾ ಸೀಟು ಕೂಡ ನಮ್ಮ ಬಿಜೆಪಿಗೆ ಜನ ಬೆಂಬಲ ಕೊಡ್ತಾರೆ. ನರೇಂದ್ರ ಮೋದಿ ಸಾಹೇಬ್ರ ಜೊತೆಗೆ ನಿಲ್ತಾರೆ. 2019ನಲ್ಲಿ ಯಾವ ತರ ಈ ಎಲ್ಲಾ ಸೀಟು ಕೂಡ ಬಿಜೆಪಿ ಪಕ್ಕ ಬಂದಿತ್ತು, ಈ ಬಾರಿ ಕೂಡ NDA ಪಕ್ಕ ಇರುತ್ತೆ. ನಮಗೆ ಪೂರ್ತಿ ನಂಬಿಕೆ ಇದೆ. ಇವತ್ತು ಜಮಖಂಡಿಯಲ್ಲಿ ರೋಡ್ ಶೋ ಇದೆ. ನಮ್ಮ ಜೊತೆಗೆ MLA ಸಾಹೇಬರೆಲ್ಲ ಇದ್ದಾರೆ. 2 ರೋಡ್ ಶೋ ಇದೆ. ಅಲ್ಲಿ ಎಲ್ಲ ಪತ್ರಿಕೆ ಮಿತ್ರರಿಗೆ ಸಿಗ್ತೀವಿ. ಆಮೇಲೆ ಮಧ್ಯಾಹ್ನ ನಿಮ್ಮಲ್ಲಿ ಮಾತಾಡಿ ಕಾಂಗ್ರೆಸ್ ಒಂದವರು ಸೋತು ಹೋಗ್ತಾ ಇದಾರಣ್ಣ. ಸೋತು ಹೋಗೋರು ಏನ್ ಬೇಕು ನಾಳೆ ಮಾತಾಡ್ತಾರೆ. ಏನೋ ಅವ್ರು ಡೆಸ್ಪರೇಷನ್ ಅಲ್ಲಿ ಇದ್ದಾರೆ. ಅವ್ರಿಗೆ ಮೀಡಿಯಾದಲ್ಲಿ ಇರಬೇಕು, ಏನೇನೋ ಮಾತಾಡ್ತಾರೆ. ನಾವು ಬಹಳ ಕ್ಲಿಯರ್ ಆಗಿದ್ದೀವಿ. 10 ವರ್ಷ ಕೆಲಸ ಮಾಡಿದ್ದೀವಿ. ಜನ ನೋಡ್ತಾ ಇದ್ದಾರೆ, ಜನ ನೋಡಿದ್ರು. ಇನ್ನು 5 ವರ್ಷ ಮೋದಿಜಿ ಅವರು ಬೇಕು ಜನ ಎಲ್ಲರೂ ಕೂಡ ತೀರ್ಮಾನ ಮಾಡಿದ್ದಾರೆ. ಫೇಸ್ 1 ಇರಬಹುದು, ಫೇಸ್ 2 ಇರಬಹುದು. ಎಲ್ಲಾ ಕಡೆಯಲ್ಲಿ ಕೂಡ ಈ ಬಾರಿ ತಾವು ನೋಡಬಹುದು 190 ಸೀಟ್ ಕಂಪ್ಲೀಟ್ ಆಯಿತು. ಎಲೆಕ್ಷನ್ 543ನಲ್ಲಿ 190 ಇಸ್ ಕಂಪ್ಲೀಟೆಡ್. ಎಲ್ಲಾದಲ್ಲಿ ಕೂಡ ತಮಿಳುನಾಡು ಇರಬಹುದು, ಕೇರಳ ಇರಬಹುದು, ಎಲ್ಲಾ ಕಡೆಯಲ್ಲಿ ಕೂಡ ಈ ಬಾರಿ NDA ಒಂದು ದೊಡ್ಡ ಒಂದು ಉತ್ಸಾಹದಲ್ಲಿ ಜನ ಬೆಂಬಲ ಕೊಟ್ಟಿದ್ದಾರೆ. ಸೊ ಡೆಸ್ಪಿರೇಷನ್ ನಲ್ಲಿ ಇರುವ ಕಾಂಗ್ರೆಸ್ ಏನು ಮಾತಾಡ್ತಾರೆ? ಯಾಕೆ ಅವ್ರು ರೈಬರೇಲಿ ಅಮೇಥಿ ಇನ್ನು ಸೀಟೇ ಡಿಕ್ಲೇರ್ ಮಾಡ್ಲಿಕ್ಕೆ ಆಗಿಲ್ಲ ಅಲ್ವಾ? ಅವರನ್ನ ಸೀಟ್ ಬಗ್ಗೆ ಮಾತಾಡುವುದು ಎಷ್ಟು? ಅಲ್ಲಿರುವ ಕಾಂಗ್ರೆಸ್ ಅವರೇ ಹೋರಾಟ ಮಾಡ್ತಾ ಇದ್ದಾರೆ ಲಾಸ್ಟ್ 3 ದಿವಸ. ಕ್ಯಾಂಡಿಡೇಟ್ ಯಾರನ್ನು ಅನೌನ್ಸ್ ಮಾಡಿಲ್ಲ. ಸೊ ಆ ಡೆಸ್ಪರೇಟ್ ಸ್ಟೇಜ್ ನಲ್ಲಿ ಕಾಂಗ್ರೆಸ್ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.